ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ದಿನದ ದೇವರ ವಾಕ್ಯ 51ನೆಯ ಕೀರ್ತನೆ 17ನೆಯ ವಾಕ್ಯ. ಕುಗ್ಗಿದ ಮನಸ್ಸೆ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಹೌದು ಪ್ರಿಯರೇ, ದೇವರಿಗೆ ಇಷ್ಟವಾದಂತಹ ಯಜ್ಞ ಯಾವುದೆಂದರೆ ಕುಗ್ಗಿದ ಮನಸ್ಸು. ಸಾಮಾನ್ಯವಾಗಿ ನಾವು ಕುಗ್ಗಿದವರಾಗಿದ್ದಾಗ ನಮ್ಮನ್ನು ಪ್ರೇರೇಪಿಸುವುದಕ್ಕೆ ಯಾರು ಕೂಡ ಇರಲಾರರು. ಇದ್ದರೂ ಕೂಡ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂತಹ ಅನೇಕರನ್ನ ನಾವು ನಮ್ಮೆಲ್ಲರ ಜೀವಿತದಲ್ಲಿ ಕಾಣಬಹುದು ಪ್ರಿಯರೇ. ಈ ಲೋಕದಲ್ಲಿ ಎಲ್ಲಿಯೂ ಕೂಡ ದೇವರು ನಮ್ಮನ್ನು ಪ್ರೀತಿಸುವ ರೀತಿಯಲ್ಲಿ ಯಾರೂ ಕೂಡ ಪ್ರೀತಿಸಲು ಸಾಧ್ಯವಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟವಾದಂತಹ ಯಜ್ಞ. ಪಶ್ಚಾತ್ತಾಪದಿಂದ ಜಜ್ಜಿ ಹೋದಂತಹ ಮನಸ್ಸನ್ನ ದೇವರು ತಿರಸ್ಕರಿಸುವುದಿಲ್ಲ ಎಂಬುದಾಗಿ. ದಾವೀದನ ಜೀವಿತದಲ್ಲಿ ದೇವರು ಆತನಿಗೆ ಮಾಡಿದಂತಹ ಕೃಪೆಯನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಪ್ರಿಯರೇ. ಕೃಪೆಯನ್ನ ನಾವು ನಮ್ಮ ಜೀವಿತದಲ್ಲಿ ಅನುಭವಿಸಿದ್ದೇವೆ. ನಿಮ್ಮ ಜೀವಿತಗಳಲ್ಲಿ ಯಾವುದಾದರೊಂದು ಕಾರ್ಯದ ಕುರಿತಾಗಿ ನೀವು ಕುಗ್ಗಿದವರಾಗಿದ್ದಲ್ಲಿ, ಪಶ್ಚಾತ್ತಾಪದಿಂದ ನೀವು ಇರುವುದಾದಲ್ಲಿ, ನೀವು ದೇವರಿಗೆ ಇಷ್ಟವಾದಂತಹ ಯಜ್ಞವಾಗಿದ್ದೀರಿ ಪ್ರಿಯರೇ. ಅಷ್ಟು ಮಾತ್ರವೇ ಅಲ್ಲ, ದೇವರು ನಿಮ್ಮನ್ನ ತಿರಸ್ಕರಿಸುವುದಿಲ್ಲ. ಮನುಷ್ಯರು ನಮ್ಮನ್ನ ತಿರಸ್ಕರಿಸಬಹುದು, ಯಾವುದಾದ್ರೂ ಒಂದು ಕಾರಣಕ್ಕಾಗಿ ನಮ್ಮನ್ನ ತಿರಸ್ಕರಿಸಬಹುದು, ದೂರ ಮಾಡಬಹುದು. ಆದರೆ ದೇವರು ಖಂಡಿತವಾಗಿ ಯಾವ ಕಾಲಕ್ಕೂ ಯಾವುದೇ ಒಂದು ಕಾರ್ಯಕ್ಕೂ ನಮ್ಮನ್ನ ತಿರಸ್ಕರಿಸುವುದಿಲ್ಲ ಪ್ರಿಯರೇ. ಪ್ರತಿದಿನವೂ ನಮ್ಮನ್ನ ಪ್ರೀತಿಸುವಂತಹ ದೇವರು ಪ್ರತಿದಿನವೂ ಕೂಡ ನಮ್ಮನ್ನು ಉತ್ತೇಜಿಸುವಂತಹ ದೇವರಾಗಿದ್ದಾರೆ. ಆದ್ದರಿಂದ ನಮ್ಮ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಡೋಣ. ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಕುಗ್ಗಿದವರಾಗಿದ್ದಲ್ಲಿ ನೀವು ದೇವರಿಗೆ ಪ್ರಿಯರಾಗಿದ್ದೀರಿ. ಪಶ್ಚಾತ್ತಾಪದಿಂದ ಇರುವಂತಹ ನಿಮ್ಮನ್ನ ದೇವರು ಎಂದಿಗೂ ತಿರಸ್ಕರಿಸುವುದಿಲ್ಲ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿಯೂ ಕೂಡ ಕುಗ್ಗಿದ ಮನಸ್ಸಲ್ಲಿ ಇರುವಂತಹ ಕರ್ತನೆ, ಏಸಪ್ಪ, ಯಾರೆಲ್ಲ ಪಶ್ಚಾತ್ತಾಪದಿಂದ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೋ ಎಲ್ಲಾ ನನ್ನ ಸಹೋದರ ಸಹೋದರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಅಪ್ಪ. ಲೋಕದಲ್ಲಿರುವಂತಹ ಜನರಾದರೂ ಕರ್ತನೆ ಕೈ ಬಿಡಬಹುದು, ಎಂದಿಗೂ ಕೈ ಬಿಡದಂತಹ ದೇವರು ನೀನು ಸ್ವಾಮಿ. ಪ್ರತಿಯೊಬ್ಬ ಕರ್ತನೆ ಕುಗ್ಗಿದ ಮನಸ್ಸುಳ್ಳಂತಹ ಜನರನ್ನ ನೀವು ಆಶೀರ್ವದಿಸಿ ಅವರನ್ನು ಉತ್ತೇಜಿಸಿ ಕರ್ತನೆ. ವಿಶೇಷವಾಗಿ ಪಶ್ಚಾತ್ತಾಪದಿಂದ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಅಂಗೀಕರಿಸಿ ಎಲ್ಲರ ಪ್ರಾರ್ಥನೆಗೆ ಅಪ್ಪ ನೀವು ಉತ್ತರ ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅವರ ಒಂದು ಕುಗ್ಗಿದ ಮನಸ್ಸಿನಿಂದ ಬಿಡುಗಡೆ ಹೊಂದಲಿ. ಪಶ್ಚಾತ್ತಾಪದಿಂದ ಕರ್ತನೆ ಅವರು ಬಿಡುಗಡೆ ಹೊಂದಿ ನಿನ್ನಲ್ಲಿ ಸಂತೋಷವಾಗಿ ಜೀವಿಸಲು ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೆನ್.